Okay. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ಸೊ ನಾನಿವತ್ತು ಫಸ್ಟ್ ಕ್ಲಾಸಸ್ನ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಕ್ಲಾಸ್ನ ಟಾಪಿಕ್ ಯಾವುದು ಅಂತ ಹೇಳಿದರೆ ಕಾಂಪೌಂಡ್ ಇಂಟ್ರೆಸ್ಟ್ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಈ ಟಾಪಿಕಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಪಿಕ್ ಮಾಡಿದ್ದೀನಿ. ನೋಡೋಣ ಹೀಗೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಕ್ಲಾಸಸ್ನ ಕಂಟಿನ್ಯೂಷನ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು ಬರುತ್ತೆ. ಫಾರ್ ಎಕ್ಸಾಂಪಲ್ 80,000 ಅನ್ನೋ ಅಮೌಂಟ್ ಪ್ರಿನ್ಸಿಪಲ್ ಆದರೆ 10% ಪರ್ ಆ್ಯನಮ್ ಇದಕ್ಕೆ ಇಂಟ್ರೆಸ್ಟ್ ಬೀಳ್ತಾ ಇದೆ ಅಂದರೆ ಪರ್ ಇಯರ್ ಏನಾಗುತ್ತೆ 8,000 ಫಸ್ಟ್ ಇಯರ್ಗೆ. ಓಕೆನಾ. ಸೆಕೆಂಡ್ ಇಯರಿಗೆ ಏನಾಗುತ್ತೆ, ಅಗೇನ್ ಸೆಕೆಂಡ್ ಇಯರ್ ಕೂಡ 8,000 ಬರುತ್ತೆ ಸೆಕೆಂಡ್ ಇಯರಿಗೂ ಕೂಡ. ನೆಕ್ಸ್ಟ್ ಥರ್ಡ್ ಇಯರ್ಗೂ ಕೂಡ ಏನು ಬರುತ್ತೆ, ಸೇಮ್ ಇಂಟ್ರೆಸ್ಟೇ ಬರ್ತಾ ಹೋಗುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಹಾಗಾಗುತ್ತಾ? ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ, ಚೇಂಜ್ ಆಗ್ತಾ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ, 80,000 ಪ್ರಿನ್ಸಿಪಲ್ ಆದರೆ 10% ಪರ್ ಆ್ಯನಮ್ ರೇಟ್, ಇಂಟ್ರೆಸ್ಟ್ ರೇಟ್ ಆದರೆ, ಸೊ ಇಯರ್ ಆನ್ ಟು ಇಯರ್ ಯಾವ ಥರ ಬರುತ್ತೆ, ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್. ಓಕೆನಾ. ಫಸ್ಟ್ ಇಯರಲ್ಲಿ ಏನಾಗುತ್ತೆ, ಸೇಮ್ ಸಿಂಪಲ್ ಇಂಟ್ರೆಸ್ಟ್ ಥರನೇ ಇದು ಕೂಡ 8,000 ಬೀಳುತ್ತೆ ಇಂಟ್ರೆಸ್ಟ್ ರೇಟು. ಫಸ್ಟ್ ಇಯರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಬಟ್ ಅದೇ ಸೆಕೆಂಡ್ ಇಯರಿಗಾದರೆ ಏನಾಗುತ್ತೆ, 8,000 ಇರುತ್ತೆ. 8,000 ಜೊತೆಗೆ ಈ 8,000ಗೂ ಕೂಡ ಇಂಟ್ರೆಸ್ಟ್ ಬೀಳುತ್ತೆ. ಸೊ 800. ಸೊ ಇದ್ಯಾಕೆ ಹೀಗಾಗುತ್ತೆ, ಇಲ್ಲಿ ನೋಡಿ. ಫಸ್ಟ್ ಇಯರಲ್ಲಿ ಬರೀ 8,000 ಇರುತ್ತೆ. ಸೆಕೆಂಡ್ ಇಯರಿಗೆ ಏನಾಗುತ್ತೆ, ಇದಕ್ಕೆ 10% ಅಂದಾಗ 8,000 ಬರುತ್ತೆ. ನೆಕ್ಸ್ಟ್ ಫಸ್ಟ್ ಇಯರಲ್ಲಿ ನಿಮಗೆ ಏನು ಬಂದಿರುತ್ತಲ್ಲ ಇಂಟ್ರೆಸ್ಟು, ಅದಕ್ಕೂ ಕೂಡ ಅಗೇನ್ ಇಂಟ್ರೆಸ್ಟ್ ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, 800 ಆಗುತ್ತೆ. ಹಾಗಿದ್ರೆ ಥರ್ಡ್ ಇಯರಲ್ಲಿ ಏನಾಗುತ್ತೆ, ಅಗೇನ್ ಇಲ್ಲಿ ನೋಡಿ 8,000 ಹಾಗೇ ಇರುತ್ತೆ, 800 ಹಾಗೇ ಇರುತ್ತೆ. ಮೀನ್ಸ್ ನಿಮಗೆ ಸೆಕೆಂಡ್ ಇಯರ್ವರೆಗೂ ಬಂದಿರೋ ಅಮೌಂಟ್ ಇರುತ್ತಲ್ಲ, ಅದು ನಾರ್ಮಲಾಗಿ ಬೀಳ್ತಾ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಎಕ್ಸ್ಟ್ರಾ ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, ಅಗೇನ್ 8,000ಗೆ 10% ಅಂದರೆ 800 ಆಗುತ್ತೆ. ಅಗೇನ್ 800ಗೆ 10% ಅಂದರೆ 80 ಆಗುತ್ತೆ. ಸೊ ಥರ್ಡ್ ಇಯರ್ಲಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ಬೀಳುತ್ತೆ, ಸೆಕೆಂಡ್ ಇಯರಲ್ಲಿ ಇಷ್ಟು ಬೀಳುತ್ತೆ, ಫಸ್ಟ್ ಇಯರ್ಲಿ ಈ ಥರ ಬೀಳುತ್ತೆ. ಓಕೆನಾ. ಸೊ ಇದನ್ನೇ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ, ಚಕ್ರ ಬಡ್ಡಿ ಅಂತ ಆಗುತ್ತೆ. ಸೊ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಸೊ ಫಸ್ಟ್ ನೋಡಿ, ಅಮೌಂಟಿಗೆ ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆದಮೇಲೆ ಏನು ಅಮೌಂಟ್ ಬರುತ್ತಲ್ಲ, ಫೈನಲ್ ಅಮೌಂಟು, ಆ ಅಮೌಂಟ್ನ ಫಾರ್ಮುಲಾ ಏನಾಗಿರುತ್ತೆ, P × 1 + R / 100 ಹೋಲ್ ಪವರ್ n. ಸೊ ಆರ್ ಅಂದರೆ ಇಂಟ್ರೆಸ್ಟ್ ರೇಟು, ಇಲ್ಲಿ ಎನ್ ಅಂದರೆ ಟೈಮ್, ಅಂದರೆ 1 ಇಯರ್ 2 ಇಯರ್ 3 ಇಯರ್ ಡ್ಯೂರೇಷನ್ ಇರುತ್ತಲ್ವ, ಅದು ಟೈಮ್ ಆಗುತ್ತೆ. ಸೊ ಹಾಗಿದ್ರೆ CI ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ನೋಡಿ. ಪ್ರಿನ್ಸಿಪಲ್ × 1 + R / 100 ಹೋಲ್ ಪವರ್ n ಆಗಿದೆ. ಸೊ CI = ಏನಾಗುತ್ತೆ, ಈ ಅಮೌಂಟ್ ಮೈನಸ್ ಪ್ರಿನ್ಸಿಪಲ. ಸೊ ಹಾಗಿದ್ರೆ P × 1 + R / 100 ಮೈನಸ್ P ಆಗುತ್ತೆ, ಹೋಲ್ ಪವರ್ n ಮೈನಸ್ P ಆಗುತ್ತೆ. P ಕಾಮನ್ ತೆಗೆದ್ರೆ 1 + R / 100 ಹೋಲ್ ಪವರ್ n ಮೈನಸ್ 1. ಇದು CIನ ಫಾರ್ಮುಲಾ ಆಗುತ್ತೆ. ಸೊ ವಿತೌಟ್ ಫಾರ್ಮುಲಾ ಕೂಡ ಫೈಂಡ್ ಔಟ್ ಮಾಡ್ಬೋದು, ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಕಷ್ಟ ಆದರೆ ನೀವು ವಿತೌಟ್ ಫಾರ್ಮುಲಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, CI ಯೂಶ್ವಲಿ ಎಕ್ಸಾಮಲ್ಲಿ ಏನಾಗುತ್ತೆ, ಫಾರ್ 1 ಇಯರ್ 2 ಇಯರ್ 3 ಇಯರ್ 4 ಇಯರ್ ಮ್ಯಾಕ್ಸಿಮಮ್ 5 ಇಯರ್ವರೆಗೂ ಕೇಳ್ತಾನೆ, ಅದಕ್ಕಿಂತ ಮೇಲೆ ಕೇಳೋದಿಲ್ಲ. ಓಕೆನಾ. ಸೊ ನಾನು ನೀವು ಕೋಡ್ ಬರೆಸ್ತೀನಿ. ಆ ಕೋಡ್ ಏನಪ್ಪ ಅಂತ ಹೇಳಿದರೆ, ಫಾರ್ ಫಸ್ಟ್ ಇಯರ್ 1 ಇರುತ್ತೆ ಕೋಡು, ಫಾರ್ ಸೆಕೆಂಡ್ ಇಯರ್ ಇಟ್ ವಿಲ್ ಬಿ 2 1, ಫಾರ್ ಥರ್ಡ್ ಇಯರ್ 3 3 1, ಫಾರ್ 4 years, for fourth year
4 6 4 1 for 5 years 5 10 10 5 1. ಓಕೆನಾ? ಸೊ ಇದೇನು ಸರ್ ಕೋಡ್ ಈಗೆಲ್ಲ ಇದೆ, ನೆನ್ಪಿಟ್ಕೊಳ್ಳೋದು ಹೇಗೆ ಇಷ್ಟು ಕೋಡು ಅಂತ ಹೇಳಿದ್ರೆ, ಕೋಡ್ನ ನೆನ್ಪಿಟ್ಕೊಳ್ಕೊ ಒಂದು ಮೆಥಡ್ ಇದೆ. ಸೊ ಅದನ್ನು ನಿಮಗೆ ಲಾಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ಕೋಡ್ ನೋಡಿ. ಕೋಡ್ ಏನಿದೆ, ಫಸ್ಟ್ ಇಯರ್ಗೆ 1, ಸೆಕೆಂಡ್ ಇಯರ್ಗೆ 2 1, ಥರ್ಡ್ ಇಯರ್ಗೆ 3 3 1, ಫೋರ್ತ್ ಇಯರ್ಗೆ 4 6 4 1, 5 ಇಯರ್ಸ್ಗೆ 5 10 10 5 1. ಸೊ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತೊಗೊತೀನಿ. ಪ್ರಿನ್ಸಿಪಲ್ ಆಗಲೇ ತೊಗೊಂಡಲ್ವಾ 80,000, ಅದನ್ನೇ ತೊಗೊಳ್ಳೋಣ 80,000. ಸೊ ಇಂಟ್ರೆಸ್ಟ್ ಆಫ್ ರೇಟು 10%. ಹಾಗಿದ್ರೆ ಸಿ ಐ ಫಾರ್ 3 ಇಯರ್ಸ್ ಏನಾಗುತ್ತೆ ಅಂತ ಕೇಳ್ತಾನೆ ಇವಾಗ. ಓಕೆನಾ? ಸಿ ಐ ಫಾರ್ 3 ಇಯರ್ಸ್ನ ಫೈಂಡ್ ಔಟ್ ಮಾಡಬೇಕು ನೀವು. ಸೊ 3 ಇಯರ್ಸ್ಗೆ ಸಿ ಐ ಫೈಂಡ್ ಔಟ್ ಮಾಡಬೇಕಂದ್ರೆ 3 ಇಯರ್ನ ಕೋಡ್ ಏನಿದೆ ಇಲ್ಲಿ 3 3 1 ಇದೆ ಅಲ್ವಾ? ಸೊ 3 3 1 3 3 1. ಸೊ ಇಲ್ಲಿ ಏನಾಗಿದೆ 80,000 10% ಏನಾಗುತ್ತೆ 8,000. ಸೊ ಅಗೇನ್ ಈ 8,000ಅಲ್ಲಿ 10%ನ ತಗೊಳ್ಳಿ, ಏನಾಗುತ್ತೆ 800. ಅಗೇನ್ ಈ 800ಅಲ್ಲಿ 10% ತಗೊಳ್ಳಿ 80 ಆಗುತ್ತೆ. ಸೊ ಈ ವ್ಯಾಲ್ಯೂಸ್ ಏನಿದೆಯಲ್ಲ ಇದನ್ನು ಈ ಕೋಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 24,000 2,480 ಬರುತ್ತೆ. ಸೊ ಇವು ಮೂರನ್ನ ಸಮ್ ಮಾಡಿ ಏನು ಬರುತ್ತೆ 80 4 6 2 26,480 ಬರುತ್ತೆ. ಸೊ ಇದು 3 ಇಯರ್ನ ಸಿ ಐ ಆಗಿರುತ್ತೆ. ಓಕೆನಾ? ಸೊ ಅಮೌಂಟ್ ಬೇಕಂತ ಹೇಳಿದರೆ ಈ ಸಿ ಐಗೆ ಏನು ಮಾಡಬೇಕು ಪ್ಲಸ್ ಪ್ರಿನ್ಸಿಪಲ್ ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟಿದೆ 80K ಇದೆ ಅಲ್ವಾ? ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 80 ಪ್ಲಸ್ 26,400 ಮಾಡಿದರೆ 1,06,480 ಬರುತ್ತೆ. ಸೊ ಇದೇನಾಗುತ್ತೆ ಅಮೌಂಟ್ ಆಗುತ್ತೆ. ಓಕೆನಾ? ಸೊ 3 ಇಯರ್ಸಿಗೆ ಅಷ್ಟೇ ಇಲ್ಲ, ಬೇರೆ ಯಾವ ಇಯರ್ಗೂ ಕೂಡ ಫೈಂಡ್ ಔಟ್ ಮಾಡೋದು. ಫಾರ್ ಎಕ್ಸಾಂಪಲ್ 4 ಇಯರ್ಗೂ ಕೂಡ ತೋರಿಸ್ತೀನಿ ಹೇಗೆ ಅಂತ. ಸೊ ಇಲ್ಲಿ 3 ಇಲ್ಲ 4 ಇದರಿಂದ ತಿಳ್ಕೊಳ್ಳಿ. ಸೊ 4 ಇಯರ್ಸ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 4 ಇಯರ್ಸ್ ಫೈಂಡ್ ಔಟ್ ಮಾಡಬೇಕು ಇವಾಗ ನೀವು. ಸೊ 4 ಇಯರ್ಸಿಗೆ ಫೈಂಡ್ ಔಟ್ ಮಾಡಬೇಕಂದ್ರೆ 4 ಇಯರ್ಸ್ನ ಕೋಡ್ ಏನಿದೆ 4 6 4 1. ಓಕೆನಾ? 4 ಇಯರ್ಸ್ಗೆ 4 ಟೈಮ್ ನೀವು ಇಂಟ್ರೆಸ್ಟ್ನ ಕಂಡುಹಿಡಿತಾ ಹೋಗಬೇಕು. ಸೊ 80,000 10% ಏನಾಗುತ್ತೆ 8,000. ಈ 8,000 10% ಏನಾಗುತ್ತೆ 800. ಈ 800 10% 80. ಈ 80ನ 10% 8 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಕೋಡ್ ಜೊತೆಗೆ ವ್ಯಾಲ್ಯೂನ ಆ್ಯಡ್ ಮಾಡಿ ಏನು ಬರುತ್ತೆ 8 4 32 32,000. 8 6 48 4,800. ನೆಕ್ಸ್ಟ್ 8 4 32 320 8 1 8. ಸೊ ಈ ಮೂರನ್ನ ಸಮ್ ಮಾಡಿ ಏನು ಬರುತ್ತೆ. ಸೊ ಇಲ್ಲಿ 8 ಆ್ಯಡ್ ಆಗುತ್ತೆ ಇಲ್ಲಿ. ಸೊ 1285 ಆಗುತ್ತೆ ಪ್ಲಸ್ 32 000 ಪ್ಲಸ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 12873 37 128 ಇದೇನು ಸಿ ಐ ಫಾರ್ 4 ಇಯರ್ಸ್. ಸೊ ಈ ಸಿ ಐನ ಪ್ರಿನ್ಸಿಪಲಿಗೆ ಆ್ಯಡ್ ಮಾಡಿದರೆ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? ಸೆಕೆಂಡ್ ಇಯರ್ಗೂ ಅಷ್ಟೇ, ಥರ್ಡ್ ಇಯರ್ 4th ಇಯರ್ 5th ಇಯರ್ ಯಾವ್ದು ಕೊಟ್ಟರು ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ ಕೇಸ್ ಅವನು 4 ಇಯರ್ಸ್ನ ಪ್ರಿನ್ಸಿಪಲ್ ರೇಟ್ ಆಫ್ ಕೊಟ್ಟಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 3 ಇಯರ್ಸ್. ಓಕೆ 3 ಇಯರ್ಸ್ ಕೊಟ್ಟಿದ್ದ 2680 ಅಲ್ವಾ 2680. ಓಕೆ 26480 ಬಂದಿತ್ತು. ಸಿ ಐ 26480 ಲಾಸ್ಟ್ ಟೈಮ್ ಫಾರ್ 3 ಇಯರ್ಸ್ ಏನಾಗಿತ್ತು ಸಿ ಐ 26,480 ಬಂದಿತ್ತಲ್ವಾ. ಇವಾಗ ಪ್ರಿನ್ಸಿಪಲ್ನ ಕೊಟ್ಟಿರೋದಿಲ್ಲ ಅವನು. ಓಕೆ ನೀವು ಇವಾಗ ಪ್ರಿನ್ಸಿಪಲ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ನೋಡಿ
10% ಕೇಳಿರೋದಲ್ವಾ. ಸೊ ನೀವು ಪ್ರಿನ್ಸಿಪಲ್ನ 1000x ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ 1000x ಅಗೇನ್ 3 ಇಯರ್ಸ್ದು ಕೊಟ್ಟಿರೋದಲ್ವ CI. ಸೊ 3 ಇಯರ್ಸ್ನ ಕೋಡ್ ಏನಿದೆ 331. ಸೊ 1000xನ 10% ಏನಾಗುತ್ತೆ 100x. ಅಗೇನ್ ಇದರ 100xನ 10% ಅಂದರೆ 10x. ನೆಕ್ಸ್ಟ್ ಈ 10xನ 10% ಅಂದರೆ x. ಓಕೆನಾ. ಸೊ ಇವಾಗ ಈ ಕೋಡ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 300x 30x ಆ್ಯಂಡ್ ಓನ್ಲಿ x. ಸೊ ಮೂರನ್ನ ಸಮ್ ಮಾಡಿದರೆ 331x ಬರುತ್ತೆ. ಸೊ 331x ಬಂದಿದೆ ಅಂದರೆ 331 ಏನಿದು CI ಅಲ್ವಾ ಫಾರ್ 3 ಇಯರ್ಸ್. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ 26480. ಸೊ 331x ಇಸ್ ಈಕ್ವಲ್ ಟು 26480 ಆದರೆ 1000x ಪ್ರಿನ್ಸಿಪಲ್ ಅಲ್ವಾ ಪ್ರಿನ್ಸಿಪಲ್ಲು. ಸೊ 1000xಗೆ ಏನಾಗುತ್ತೆ ಕ್ವಶನ್ ಮಾರ್ಕ್. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 331 ಹೌ ಮೆನಿ ಟೈಮ್ಸ್ ಹೋಗುತ್ತೆ 331 8 ಟೈಮ್ಸ್ ಹೋಗುತ್ತೆ. ಸೊ 80 ಇಂಟು 1000 ಮಾಡಿದರೆ ಏನು ಬರುತ್ತೆ ಇಟ್ ವಿಲ್ ಬಿ 80,000. ಓಕೆನಾ. ಸೊ ಇದೇ ಥರ ನಾವು ಈಸಿಯಾಗಿ ಪ್ರಿನ್ಸಿಪಲ್ ಕೊಟ್ಟಿದ್ರೆ CI ಕೊಟ್ಟಿದ್ರೆ ಪ್ರಿನ್ಸಿಪಲ್ನ ಮತ್ತು ಅಮೌಂಟ್ನ ವಿತೌಟ್ ಫಾರ್ಮುಲಾ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಕೋಡ್ಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಬಂದರೆ ಸೊ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ಕೋಡ್ನ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೋಡಿ ಫಸ್ಟ್ ಇಯರಿಗೆ 1 ನೆನ್ಪಿಟ್ಕೋಬೋದಲ್ವಾ. ಸೊ ಈ 1ಗೆ ಏನು ಮಾಡಬೇಕು ಇಲ್ಲಿ ನೋಡಿ ಈ 1ಗೆ 1 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಫಾರ್ ಸೆಕೆಂಡ್ ಇಯರ್. ಫಸ್ಟ್ ಇಯರ್ಗೆ 1 ಸೆಕೆಂಡ್ ಇಯರಿಗೆ ಫಸ್ಟ್ 2 ಬರುತ್ತೆ. ನೆಕ್ಸ್ಟ್ ಏನು ಮಾಡಿ ಇಲ್ಲಿ ಏನು ಲಾಸ್ಟಲ್ಲಿ ಇರುತ್ತಲ್ವ ಅದನ್ನು ಬರೀರಿ. ನೆಕ್ಸ್ಟ್ ಥರ್ಡ್ ಇಯರಿಗೆ ನೋಡಿ ಇಲ್ಲಿ ಥರ್ಡ್ ಇಯರ್ಗೆ ಫಸ್ಟು 3 ಬರುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಇವೆರಡನ್ನೂ ಸಮ್ ಮಾಡಿ ಈ 2 ನಂಬರ್ನ ಸಮ್ ಮಾಡಿ ಏನು ಬರುತ್ತೆ ಫಸ್ಟ್ 2 ಡಿಜಿಟ್ನ ಸಮ್ ಮಾಡಿ 3 ಬರುತ್ತೆ. ಲಾಸ್ಟಿಗೆ 1 ಹಾಗೆ ಹೇಳಿ. ನೆಕ್ಸ್ಟ್ 4 ಇಯರ್ಸಿಗೆ ಏನು ಮಾಡಿ ಅಂತ ಹೇಳಿದ್ರೆ 3 ಇರೋದು ನೆಕ್ಸ್ಟ್ 4 ಆಗುತ್ತೆ. 4 ಇಯರ್ಸಿಗೆ 4 ಫಸ್ಟ್ ಬರುತ್ತೆ. ನೆಕ್ಸ್ಟ್ ಇವೆರಡು ಸಮ್ ಮಾಡಿ ಏನು ಬರುತ್ತೆ 6 ಬರುತ್ತೆ. ನೆಕ್ಸ್ಟ್ ಇವೆರಡು ಸಮ್ ಮಾಡಿ ಏನು ಬರುತ್ತೆ 4 ಬರುತ್ತೆ. ಲಾಸ್ಟಿಗೆ 1 ಏನಿರುತ್ತೆ 1 ಹಾಗೆ ಹೇಳಿ. 5 ಇಯರ್ಸಿಗೆ ನೋಡಿ ಫಸ್ಟು 5 ಇಯರ್ಸಿಗೆ 5 ಬರುತ್ತೆ. ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಿದರೆ 10 ಬರುತ್ತೆ. ಸೊ ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಿದರೆ 10 ಬರುತ್ತೆ. ಇವೆರಡು ಆ್ಯಡ್ ಮಾಡಿದರೆ 10 ಇವೆರಡು ಆ್ಯಡ್ ಮಾಡಿದರೆ 10 ಬರುತ್ತೆ. ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಿದರೆ ಏನು ಬರುತ್ತೆ 5 ಬರುತ್ತೆ. ಲಾಸ್ಟಿಗೆ 1 ಏನಿರುತ್ತೆ 1ನ ಹಾಗೆ ಹೇಳಿ. ಸೊ ಈ ಥರ ನೀವು ಈಸಿಯಾಗಿ ಕೋಡ್ನ ನೆನ್ಪಿಟ್ಕೋಬೋದು. ಸೊ ಕೋಡ್ಸ್ ಗೊತ್ತಿದ್ರೆ ಆರಾಮಾಗಿ ನಾವು CIನ ವಿತೌಟ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಪ್ರಿನ್ಸಿಪಲ್ ಮತ್ತು ಅಮೌಂಟು ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಮೆಥಡ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಕ್ಲಾಸ್ ಆಗಿತ್ತು. ಸೊ ಸಿಂಪಲ್ಲಾಗಿ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕನ್ನಡದಲ್ಲಿ ಕಂಟೆಂಟ್ ತುಂಬ ಕಡಿಮೆನೇ ಇರೋದ್ರಿಂದ ಸೊ ನಮ್ಮ ಚಾನಲ್ ನೀವು ಸಪೋರ್ಟ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಕಿಂಗ್ ಅಂತಲೇ ಯಾವ ಚಾನಲ್ ಸಪ್ರೇಟಾಗಿಲ್ಲ. ಸೊ ಇದು ನನ್ನ ಹೊಸ ಇನಿಷಿಯೇಷನ್ನು. ಎಲ್ಲರೂ ನೀವು ಸಪೋರ್ಟ್ ಮಾಡಿದರೆ ನಾನು ಇದೇ ಥರ ವೀಡಿಯೋಸ್ಗಳನ್ನು ಅಪ್ಕಮಿಂಗ್ ಟೈಮಲ್ಲೂ ಕೂಡ ಮಾಡ್ತೀನಿ. ಸೊ ನೋಡೋಣ ನಿಮ್ಮ ಸಪೋರ್ಟ್ ಹೇಗೆ ಸಿಗುತ್ತೆ ಅಂತ. ಥ್ಯಾಂಕ್ ಯು.